ಭಾಳ ಮುಖ್ಯವಾದಂಥ ಸುದ್ದಿಯನ್ನು ನಿಮ್ಮ ಮುಂದಿಡ್ತಾ ಇದ್ದೀನಿ ನೋಡಿ. ಇವತ್ತು ಎರಡು ಸುದ್ದಿ ತಂದಿದ್ದೀನಿ. ಅದು ಎರಡು ಸುದ್ದಿಯಲ್ಲಿ ಎಷ್ಟು ಸುದ್ದಿ ನಾವು ಕ್ಯಾರಿ ಮಾಡಬೇಕಾಗತ್ತೆ, ಯಾರು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ ನೋಡು. ಆದರೆ ಜನಸಾಮಾನ್ಯರಿಗೆ ಸ್ಪಂದಿಸಬೇಕಾದಂಥ ಸುದ್ದಿ. ಅವರು ಕುಡಿಯುವ ನೀರಿಗಾಗಿ ಭೂಮಿ ಬಿಟ್ಟು ಕೊಟ್ಟರು. ಕುಡಿಯುವ ನೀರು ಮತ್ತೊಬ್ಬರಿಗೆ ಕುಡಿಯುವ ನೀರು ಕೊಡೋದಕ್ಕಾಗಿ ಭೂಮಿಯನ್ನು ಬಿಟ್ಟು ಕೊಟ್ಟರು. ಆದರೆ 5 ವರ್ಷವಾದರೂ ಕೂಡ ಒಬ್ಬರಿಗೂ ಕೂಡ ಒಂದು 8 ಆಣೆ 4 ಆಣೆ ಪರಿಹಾರ ಸಿಕ್ಕಿಲ್ಲ. ಉಳಿದವರಿಗೆಲ್ಲ ನೀರು ಸಿಗ್ತಾ ಇದೆ. ಈ ಮೂವರು ಪಾಪ ಅಲೆಯದೇ ಇರುವ ಜಾಗವೇ ಇಲ್ಲ. ಇದೇನಾಗಿದೆ ಅಂತಂದರೆ ನೋಡಿ, ಪಂಪ್ ಹೌಸ್ ಕಾಮಗಾರಿಗಾಗಿ ಒಂದು 3 ಕುಟುಂಬ ಭೂಮಿಯನ್ನು ಬಿಟ್ಟು ಕೊಡುತ್ತೆ. ನಿಮಗೆ ಪರಿಹಾರ ಕೊಡ್ತೀವಿ, ಸರ್ಕಾರದ ಮೇಲೆ ಭರವಸೆ ಇಟ್ಟು. ಉಡುಪಿ ಜಿಲ್ಲೆ ಕುರ್ಕಾಲುವಿನ ಪಾಪನಾಶಿನಿ ನದಿ ಬಳಿ ಕಾಮಗಾರಿ ಆಗುತ್ತೆ. 57 ಕೋಟಿ ರೂಪಾಯಿ ವೆಚ್ಚದಲ್ಲಿ 7 ಗ್ರಾಮಗಳಿಗೆ ಕುಡಿಯುವ ನೀರು ಕೊಡಬೇಕಾಗತ್ತೆ. ಹಾಗಾಗಿ ಇವರು ತಮ್ಮ ಜಾಗವನ್ನು ಬಿಟ್ಟುಕೊಡ್ತಾರೆ. ಓಕೆ, ಭೂಮಿ ಕಳೆದುಕೊಂಡ ಮೂವರಿಗೆ 12.12 ಲಕ್ಷ ರೂಪಾಯಿ ಸಿಗಬೇಕಾಗಿದೆ. ಇದರಲ್ಲೊಬ್ಬರು 60 ಸೆಂಟ್ಸ್ ಭೂಮಿ ಕಳ್ಕೊಂಡಿದ್ದಾರೆ. ಇನ್ನೊಬ್ಬರಿಗೆ 25 ಲಕ್ಷ, ಇಬ್ಬರಿಗೆ 12.5 ಒಬ್ಬರಿಗೆ 25 ಲಕ್ಷ ಭೂಮಿ ಕಳ್ಕೊಂಡಿದ್ದಾರೆ. ಯಾಕಂದರೆ ಒಬ್ಬರು 60 ಸೆಂಟು, ಇನ್ನೊಬ್ಬರು 35 ಸೆಂಟು, ಆಮೇಲೆ ಒಂದು 25 ತೆಂಗಿನ ಮರ, ಇನ್ನೊಬ್ಬರು 15 ತೆಂಗಿನ ಮರ, ಈ ಥರ ಕಳ್ಕೊಂಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, 7 ಗ್ರಾಮದ ಜನರಿಗೆ ನೀರು ಸಿಗಲಿ ಅಂಥೇಳಿ ಅವರು ತಾವಿದ್ದ ಭೂಮಿಯನ್ನು ಬಿಟ್ಟು ಕೊಟ್ಟರು. ಆದರೆ ಯಾರಿಗಾಗಿ ಬಿಟ್ಟು ಕೊಟ್ಟರು, ಯಾರಿಗೆ ತಲುಪಬೇಕಾಗಿತ್ತು ಅವರಿಗೆ ತಲುಪಿದವರು ಆರಾಮಾಗಿದ್ದಾರೆ. ಆದರೆ ಯಾರು ಜಾಗ ಬಿಟ್ಟುಕೊಟ್ರು ಅವರು ರೋಡ್ಗೆ ಬರೋಂಗಾಗಿದೆ. ಈಗ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಎಲ್ಲ ಕಡೆ ಓಡಾಡಿದ್ರು, ಅವರಿಗೆ ನ್ಯಾಯ ಸಿಕ್ಕಿಲ್ಲ. ಯಾಕೆ ಹಿಂಗೆ? ಎಷ್ಟು ವರ್ಷಗಳಾಯಿತು? ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋಣ. ಮೂವರಿಗೆ ಇವತ್ತು ನ್ಯಾಯ ದೊರಕಿಸಿಕೊಡುವಂಥ ಪ್ರಯತ್ನವನ್ನು ನಾವು ಪ್ರಾಮಾಣಿಕವಾಗಿ ಮಾಡೋಣ. ಮೊದಲಿಗೆ ಈ ಸ್ಟೋರಿ ನೋಡ್ಕೊಂಬನ್ನಿ. ತೆಂಗಿನ ಮರ 25 ಹೋಗಿದೆ ಮತ್ತು 3 ಮರ ಹೋಗಿತ್ತು. ನೀರು ಸಂದು ತೆಂಗಿನ ಸಸಿ ಎಲ್ಲ ಹೋಗಿದೆ. ತೆಂಗಿನ ಮರ ತೆಗೆಯುವಾಗ ಹಣ ಕೊಡ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಕೊಡ್ತೇನೆ ಅಂತ ಕಡಿಯುವಾಗ ಆಗ ಸಹ ಕೊಡಲಿಲ್ಲ ಹಣ. ಎಸ್, ಉಡುಪಿಯ ಕುರ್ಕಾಲು ಗ್ರಾಮದ ಪಾಪನಾಶಿನಿ ನದಿ ತೀರದಲ್ಲಿ ಪಂಪ್ ಹೌಸ್ ಕಾಮಗಾರಿ ಪೂರ್ಣಗೊಂಡಿದೆ. ಕಾಪು ಪುರಸಭೆ ವ್ಯಾಪ್ತಿಯಲ್ಲಿ 7 ಗ್ರಾಮಗಳಿಗೆ ಕುಡಿಯುವ ನೀರು ಸಿಗುತ್ತೆ ನಿಜ. ಆದರೆ ಯೋಜನೆಗೆ ಭೂಮಿ ನೀಡಿದ ಬಡ ರೈತರು ಮಾತ್ರ ಪರಿಹಾರ ಹಣ ಸಿಗದೆ ಫುಲ್ ಕಂಗಾಲಾಗಿ ಹೋಗಿದ್ದಾರೆ. ಮತ್ತೆ ಯಾವಾಗಲೂ ಬರ್ದು ನಾಳೆ ಕೊಡ್ತೇನೆ ಅಂತ ಹೇಳೋದು ಹೋಗುವುದು ಅವರು. ನಮಗೆ ಎಂತ ಜೀವನ ಹೋಗ್ಲಿಕ್ಕೆ ಕಷ್ಟ. ಈಗ ಎಂತ ಮಾಡೋದು? ನಾವು ಇಬ್ಬರೇ ಇರುವುದು. ನನ್ನ ಗಂಡ ಬೇರೆ ಊರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಕೊಡೋದೇ ಇಲ್ಲ. ಎಂತ ಮಾಡೋದು ನಾವೀಗ? ಪರಿಹಾರ ಸಿಗುತ್ತದೆ ಅಂತ ಹೇಳ್ತಾರೆ, ಮನೆ ಸಹ ನಮ್ಗೆ ಇಲ್ಲ. ಪರಿಹಾರ ಕೊಡ್ತಾ ಅಂತ ಹೇಳಿದೆ. ಇಷ್ಟವರೆಗೆ ಪರಿಹಾರ ಕೊಡಲಿ. ತುಂಬ ಉಂಟು. ಆ ಕಡೆಯಿಂದ ಈ ಕಡೆ ಅದೊಂದು 60-70 ಸೆನ್ಸ್ ಇರ್ಬೋದು. ಅದು ಸ್ಟಾರ್ಟ್ ಮಾಡುವಾಗ ಹೇಳಿದರು ಪರಿಹಾರ ಕೊಡ್ತೇನೆ ಅಂತ. ಇನ್ನೂ ಕೊಡಲಿಲ್ಲ. ಕೊಡ್ತೇನೆ ಅಂತ ಹೇಳಿದ್ರು. ಇಲ್ಲ, ಅಲ್ಲಿ 5 ನಮ್ಮದು ಕೃಷಿ ಉಂಟು. ಇಲ್ಲೆಲ್ಲ ಬಂದು ಮಾಡಿದ್ರು. ಮಿಷನ್ ಸಹ ಹೋಗೋದಿಲ್ಲ, ಅಲ್ಲಿ ನೀರು ಸಹ ಹೋಗೋದಿಲ್ಲ. ಅದಕ್ಕೆ ನೀರು ಹೋಗಲಿಕ್ಕೆ ಇದು ಸಹ ಮಾಡಲಿಲ್ಲ. ಎಲ್ಲ ನೀರೆಲ್ಲ ತುಂಬ ಆಗ್ತದೆ. ಇಲ್ಲಿ ಚರಂಡಿಲ್ಲ, ಏನಿಲ್ಲ. ಕಾಪು ಪುರಸಭೆ ವ್ಯಾಪ್ತಿಯ 7 ಗ್ರಾಮಗಳಿಗೆ ಕುಡಿಯುವ ನೀರು ನೀಡುವ ಯೋಜನೆ ಇದು. ಇದಕ್ಕಾಗಿ 57.2 ಕೋಟಿ ವೆಚ್ಚದಲ್ಲಿ ಬೃಹತ್ ಯೋಜನೆಯನ್ನು 2018ರಲ್ಲಿ ಆರಂಭಿಸಲಾಗಿತ್ತು. ನೀರಾವರಿ ಯೋಜನೆ ಪೂರ್ಣಗೊಂಡು ಉದ್ಘಾಟನೆಯ ಹಂತ ತಲುಪಿದೆ. ಆದರೆ ಯೋಜನೆಗೆ ಭೂಮಿ ನೀಡಿದ ರೈತರಿಗೆ ಪರಿಹಾರ ಭರವಸೆ ನೀಡಲಾಗಿದೆ ಹೊರತು ಪುಡಿಗಾಸು ಪರಿಹಾರ ಹಣ ಇನ್ನೂ ರೈತರ ಕೈ ಸೇರಿಲ್ಲ. ರೈತ ಸದಾನಂದ ಪೂಜಾರಿ 60 ಸೆಂಟ್ಸ್ ಭೂಮಿ ಕಳೆದುಕೊಂಡಿದ್ದಾರೆ. 25 ತೆಂಗಿನ ಮರಗಳನ್ನು ನಾಶ ಮಾಡಲಾಗಿದೆ. ರೈತ ಮಹಿಳೆ ಶೀಲಾವತಿ 35 ಸೆಂಟ್ಸ್ ಭೂಮಿ, 15 ತೆಂಗಿನ ಮರಗಳನ್ನು ಕಳೆದುಕೊಂಡಿದ್ದಾರೆ. ರೈತ ಸದಾನಂದಗೆ ಅಂದಾಜು 25 ಲಕ್ಷ ರೂಪಾಯಿ ಪರಿಹಾರ. ರೈತ ಮಹಿಳೆ ಶೀಲಾವತಿಗೆ 12.5 ಲಕ್ಷದಷ್ಟಾದ್ರೂ ಪರಿಹಾರ ನೀಡುವ ಮೂಲಕ ಬಡ ರೈತರಿಗೆ ಸಹಾಯ ಮಾಡಬೇಕಿದೆ. ಇನ್ನು ಪರಿಹಾರ ಹಣಕ್ಕಾಗಿ ಇಲಾಖೆ ಬಾಗಿಲು ತಟ್ಟಿದ್ರೂ ಭರವಸೆ ಹೊರತು ಹಣ ಮಾತ್ರ ಸಿಕ್ಕಿಲ್ಲ. ಪಾಂಡಿಘಟ್ಟಕ್ಕೆ ಹೋಗುವಂಥ ಒಂದು ಚಾನಲ್ ಇತ್ತಲ್ಲಿ. ಆ ಪಾಂಡಿಘಟ್ಟಕ್ಕೆ ಹೋಗುವ ಅದನ್ನು ಚಾನಲ್ ನೀರೆಲ್ಲ ಮಣ್ಣಾಕಿ ಮುಗಿಸಿ ಬಂದ್ ಮಾಡಿದ್ದಾರೆ. ಎಲ್ಲ ಬಂದ್ ಮಾಡಿ ನೀರು ಹೋಗುವುದಿಲ್ಲ. ನಾನು ಪಂಚಾಯತಿಗೆ ಅದು ರಿಪೋರ್ಟ್ ಮಾಡಿದ್ದೇನೆ. ಯಾಕಂದರೆ ಅದನ್ನು ಮುಚ್ಚಿದ್ದಾರೆ, ಅದರ ಬಗ್ಗೆ ನೀವೇನು ಗಮನ ಕೊಡೋದಿಲ್ವಾ ಅಂತ ನಾವು ಅಧ್ಯಕ್ಷರ ಹತ್ರ ಕೇಳಿದ್ದೇನೆ. ಅದಕ್ಕೆ ಅವರು ಹೇಳಿದರು, ಇಲ್ಲ ಅವರು ಮಾಡಿಕೊಡ್ತೇನೆ ಹೇಳಿದ್ದಾರೆ, JCB ತಂದು ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಇಷ್ಟವರೆಗೆ ಆ ಕೆಲಸವನ್ನು ಮಾಡಲಿ. ಇದು ಕೂಡ ಇಮಿಡಿಯೇಟ್ ಆಗಿ ಆ ಕೆಲಸ ಆಗಲೇಬೇಕು.
6 ವರ್ಷ ಕಳೆದ್ರೂ ಭೂಮಿ ಕಳೆದುಕೊಂಡ ರೈತರಿಗೆ ಇನ್ನೂ ಪರಿಹಾರ ದೊರಕಿಲ್ಲ. ಊರಿಗೆ ಉಪಕಾರ ಆಗುವ ಕುಡಿಯುವ ನೀರಾವರಿ ಯೋಜನೆಗೆ ಭೂಮಿ ಬಿಟ್ಟುಕೊಟ್ಟ ರೈತರು ಪರಿಹಾರ ಸಿಗದೆ ಕಂಗಾಲಾಗಿದ್ದಾರೆ. 2 ರೈತ ಕುಟುಂಬಗಳಿಗೆ ಪರಿಹಾರ ನೀಡಲು ಮೀನಾಮೇಷ ಮಾಡುತ್ತಿದೆ. ತಕ್ಷಣ ರೈತರಿಗೆ ಪರಿಹಾರ ನೀಡುವಂತೆ ಸೂಪರ್ 3 ಆಗ್ರಹಿಸುತ್ತಿದೆ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಓಕೆ ನೋಡಿ, ಸದಾನಂದ ಪೂಜಾರಿ 60 ಸೆಂಟ್ ಕಳ್ಕೊಂಡಿದ್ದಾರೆ. ಆಮೇಲೆ ಅವರಿಗೆ ಸದಾನಂದ ಪೂಜಾರಿ ಅವರಿಗೆ 25 ಲಕ್ಷ ಪರಿಹಾರ ಮತ್ತು 25 ತೆಂಗಿನ ಮರ ಎಲ್ಲ ಸೇರಿ 25 ಲಕ್ಷ ಪರಿಹಾರ. ನಿಮಗೆ ಎಷ್ಟಾಯಿತು? 60 ಸೆಂಟು ಅಂತಂದರೆ 50,000 ತನಕ ಪರಿಹಾರ. ದೊಡ್ಡ 50,000 ಇಲ್ಲ ಅಲ್ವಾ? 1 ಸೆಂಟಿಗೆ 1 ಲಕ್ಷ ಅಂದರೂ ಕೂಡ ಎಷ್ಟು? 60 ಅಲ್ವಾ? 25 40,000 ತನಕ. ಏನು ದೊಡ್ಡ ಇದಲ್ಲ ಅದು, ಏನು ಮಾರ್ಕೆಟ್ ರೇಟೇ, ಸಣ್ಣ ಮಾರ್ಕೆಟ್ ರೇಟು. ಆಮೇಲೆ ಶೀಲಾವತಿ ಅವರು 35 ಸೆಂಟು, ಅವರಿಗೆ 12.5 ಲಕ್ಷ. ಇನ್ನೊಬ್ಬರು ಸದಾನಂದ ಪೂಜಾರಿ, ಶೀಲಾವತಿ, ಇನ್ನೊಬ್ಬರಿದ್ದಾರೆ. ಒಟ್ಟು 50 ಲಕ್ಷ ಕೊಟ್ಟರೆ ಮುಗಿದೋಯ್ತು. 57.2 ಕೋಟಿ ವೆಚ್ಚದಲ್ಲಿ ಇದನ್ನು ಮಾಡಿದ್ದು. ನೋಡಿ, ಇದು ಯಾಕೆ ಈ ಥರ ನನಗೆ ಅರ್ಥ ಆಗ್ತಾ ಇಲ್ಲ. ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿ ಆ ಜಾಗ, ಅಲ್ಲಿಗೆ ನೀರಿಗೆಲ್ಲ ಜಾಗ ಬಿಟ್ಕೊಟ್ಟಿದ್ದಾರೆ ಇವ್ರ ಜಾಗ. ಪರಿಹಾರ ಯಾಕೆ? ಓಕೆ, ರಿಪೋರ್ಟರ್ ಹರೀಶ್ ಪಾಲೇಚಾರ್ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಹರೀಶ್ ಪಾಲೇಚಾರ್, ಇದು ಎಷ್ಟು ವರ್ಷ ಆಯಿತು ಈ ಥರ ಆಗಿ? ಇದೊಂದು ಭಾಳ ಅಂದರೆ ಇದು ಏನು ದೊಡ್ಡ ತಲೆ ಹೋಗುವಂಥ ವಿಷಯ ಕೂಡ ಅಲ್ಲ. ಹೋಯಿತು, ಕ್ಲಿಯರ್ ಕಟ್ ಮಾಡ್ತು, ತಗೊಂಬಂತು. ಯಾಕಂದರೆ 57 ಕೋಟಿ ಅಲ್ಲಿ ಬಿಡುಗಡೆ ಮಾಡಿ ರೆಡಿ ಮಾಡಿ ಕೊಡುವಾಗ ಅದಕ್ಕೆ ಬೇಕಿರೋಂಥ ವ್ಯವಸ್ಥೆಯನ್ನು ಮಾಡಿರ್ತಾರಲ್ವ, ಯಾಕೆ ಹಿಂಗಾಯಿತು? ಇದು 2018ರಲ್ಲಿ ಕಪ್ಪು ಪುರಸಭೆಯ ವ್ಯಾಪ್ತಿಗೆ ಬರುವಂತ 7 ಗ್ರಾಮಗಳಿಗೆ ಕುಡಿಯುವ ನೀರಿನ ಯೋಜನೆಯನ್ನ ಆರಂಭಿಸಿರುವಂತದ್ದು. ಈ ಯೋಜನೆಗಾಗಿ ಈ ಬಡ ರೈತರು ಇಬ್ರು ಕೂಡ ಭೂಮಿಯನ್ನ ಬಿಟ್ಕೊಂಡಿದ್ದಾರೆ. ಪಾರದಲ್ಲಿರುವಂತ ರೈತರು ಇವರು ಬೇಸಾಯ ಮಾಡ್ತಾರೆ, ಕೃಷಿ ಮಾಡ್ತಾರೆ. ಆ ಭತ್ತದ ಕೃಷಿಯನ್ನೇ ನಂಬಿ ಬದುಕುವಂತ ಕುಟುಂಬಗಳು. ಈ ಕುಟುಂಬಗಳಿಗೆ ಪರಿಹಾರ ಕೊಡ್ತೇವೆ ಅನ್ನೋ ಭರವಸೆಯನ್ನ ಕೊಟ್ಟು ಅಧಿಕಾರಿಗಳು ಅವರ ಭೂಮಿಯನ್ನ ಉಪಯೋಗಿಸಿಕೊಂಡಿದ್ದಾರೆ. ಆದ್ರೆ ಇಲ್ಲಿ ತನಕ ಅವರಿಗೆ ಪರಿಹಾರ ಸಿಕ್ಕಿಲ್ಲ. ಆದ್ರೆ ಅವರಿಗೆ ತುಂಬಾ ಟೆಕ್ನಿಕಲ್ ಆಗಿ ಹೋಗುವಷ್ಟು ಅವರು ಓದಿಲ್ಲ ಅನ್ನೋ ಅದು ಕೂಡ ಪ್ರಮುಖವಾಗಿ. ಯಾಕಂದ್ರೆ ಅನಕ್ಷರಸ್ಥರು ಮತ್ತೆ ಒಂದು ಶೀಲಾವತಿ ಅವರ ಮನೆಯಲ್ಲಿ ಒಂದು ತಾಯಿ ಮಗಳಿರುವಂತದ್ದು. ಇನ್ನು ಸದಾನಂದ ಪೂಜಾರಿ ಅವರು ಕೂಡ ಅಷ್ಟೇ ಅಷ್ಟು ಓದಿದ ವ್ಯಕ್ತಿ ಅಲ್ಲ. ಹಾಗಾಗಿ ಕಾನೂನಿನ ಹೋರಾಟ ಮಾಡುವಂತ ಶಕ್ತಿ ಇರುವ ವ್ಯಕ್ತಿ ಅಲ್ಲ. ಹಾಗಾಗಿ ಅವರು ಏನ್ ಮಾಡ್ತಾರೆ ಅಂದ್ರೆ ಅಧಿಕಾರಿಗಳಿಗೆ ಬಳಿ ಹೋಗ್ತಾರೆ, ನಮ್ಗೆ ಪರಿಹಾರ ಕೊಡಿ ಅಂತ ಕೇಳ್ತಾರೆ. ಈಗ ಒಂದು ಇಲ್ಲಿ ಏನು ಗೊತ್ತಾ, ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ವಿಚಾರ ಹರೀಶ್ ಪಾಲೇಚಾರ್ ಅವರೇ, ಈಗ ಅಧಿಕಾರಿಗಳು ಎಜುಕೇಟೆಡ್ ಅಲ್ವಾ? ಅಧಿಕಾರಿಗಳೇನು ತಲೆ ಏನು ತಿಂತಾರೆ, ಸೆಗಣಿನ? ಅವ್ರಿಗೆ ಗೊತ್ತಿರಬೇಕಲ್ಲ, ನಿಮ್ದು ಹೋಗಿದೆಯಮ್ಮ, ಬನ್ನಿ ಇಲ್ಲೊಂದು ಸೈನ್ ಮಾಡಿ ತಗೊಂಡೋಗಿ ದುಡ್ಡಿಂದ ಮಾಡಬೇಕಾಗಲ್ಲ. ಅವರಿಗೆ ಅನ್ಎಜುಕೇಟೆಡೋ ಪಾಪ ಏನೋ ಒಂದು ಕಲ್ತಿಲ್ಲ ಅಂತ ಅನ್ನೋ ಕಾರಣಕ್ಕಾಗಿ ಜಾಗ ತಗೊಳಕ್ಕೆ ಬಂತ ಅವ್ರಿಗೆ, ಅಧಿಕಾರಿಗಳಿಗೆ? ಯಾರವರೆಲ್ಲ ಅಧಿಕಾರಿಗಳು? ಅಧಿಕಾರಿಗಳು ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಹೇಳಿ ನನ್ನ ಇದೆ ಏನಂತಾರೆ, ನಾವು ಮುಂದೆಗೆ ಬೆಲ್ಲ ನಕ್ಕಿಸೋದು ಅಂತಾರೆ ಊರ್ ಕಡೆ. ಆತರ ಇವತ್ತು ಕೊಡ್ತೇವೆ ನಾಳೆ ಕೊಡ್ತೇವೆ ಅನ್ನುವಂತ. ಯಾಕೆ ಇವತ್ತು ಕೊಡ್ತೇವೆ ನಾಳೆ ಕೊಡ್ತೇವೆ? ನೋಡಿ, ಒಂದು ಕೆಲಸ ಮಾಡಿ, ನೀವು ನಮ್ಮ ಗಾಡಿಯಲ್ಲೇ ಬೇಕಿದ್ರೆ ಕರ್ಕೊಂಡೋಗಿ ಅವ್ರನ್ನ, ನಾವೇ ಕರ್ಕೊಂಡೋಗಿ ಮಾಡೋಣ. ಇವತ್ತು ಕೇಳ್ತೀನಿ ನಾನು. ಆಮೇಲೆ ಅಲ್ಲಿ ಸುರೇಶ್ ಶೆಟ್ಟಿ ಗುರ್ಮೆ ಅವರ ಗಮನಕ್ಕೆ ತನ್ನಿ. ಕಾಪು ಶಾಸಕರು ಹೊಸದಾಗಿ MLA ಆಗಿದ್ದಾರೆ, ಅವರಿಗೆ ಆ ಭಾಗದಲ್ಲಿ ಒಳ್ಳೆ ಹೆಸರಿದೆ, ನೋಡೋಣ ಏನು ಮಾಡ್ತಾರೆ ಅಂತೇಳಿ. ಥ್ಯಾಂಕ್ ಯು. ಬಂದೆ ನಾನು. ನಾಗರಾಜ್, ಪುರಸಭೆ CEO.